ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವಕೀಲರ ಪ್ರತಿಭಟನೆಯ ಬಿಸಿಯನ್ನ ಈಗ ಲೋಕಾಯುಕ್ತರು ಎದುರಿಸ್ತಾ ಇದ್ದಾರೆ. ಈಗಾಗಲೇ ಸುಬ್ಬಾರೆಡ್ಡಿ ಮತ್ತು ನಿಯೋಗ ಈಗ ಹೋಗಿ ಲೋಕಾಯುಕ್ತ ನ್ಯಾಯಮೂರ್ತಿಗಳನ್ನ ಭೇಟಿಯಾದಾಗ ಅವರು ಬಹಳ ಭಾವುಕರಾಗಿ ನುಡಿದ್ರು ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸಂತೋಷ್ ಹೆಗಡೆ ಅವರೇ ಅವರು ಹೇಳಿದ್ರು, ತುಂಬಾ ಡಿಪ್ರೆಸ್ ಆಗಿದ್ದೀನಿ, ನಾನು ಒಂದು ವಾರ ಕಾಲಾವಕಾಶ ಕೊಡಿ, ನಾನು ನಿರ್ಧಾರವನ್ನ ತೆಗೆದುಕೊಳ್ತೀನಿ, ಸುದ್ದಿಗೋಷ್ಠಿ ನಡೆಸ್ತೀನಿ, ಆಮೇಲೆ ನಿರ್ಧಾರವನ್ನ ಪ್ರಕಟಿಸ್ತೀನಿ ಅಂತ. ಒಂದು ವಿವಾದ ಈಗ ಭುಗಿಲೆದ್ದಿರುವಂತಹದ್ದು, ಅದು ಲೋಕಾಯುಕ್ತದ ಕುರಿತಾಗಿಯೇ ಭುಗಿಲೆದ್ದಿರುವಂತಹದ್ದು. ಈಗಾಗಲೇ ಒಂದು ವಾರ ಕಳೆದು ಹೋಗಿದೆ, ಈ ಎಲ್ಲಾ ವಿವಾದಗಳು ಎದ್ದು ಕೂಡ ಮತ್ತೊಂದು ವಾರ ಕೊಡಿ ನನಗೆ ಅನ್ನುವಂತಹದ್ದು, ಡಿಪ್ರೆಸ್ ಆಗಿದ್ದೀನಿ ಅನ್ನುವಂತಹದ್ದು. ನನ್ನ ಪ್ರಶ್ನೆ ಏನಂದ್ರೆ, ಇನ್ನೊಂದು ವಾರ ಯಾಕೆ? ಇವಾಗಲೇ ಡಿಪ್ರೆಷನ್ ಬಂದಿದೆ, ನಿಮಗೆ ಬೇಜಾರಾಗಿದೆ, ಮನಸ್ಸಿಗೆ ನೋವಾಗಿದೆ, ಸ್ವಲ್ಪ ರಜದಲ್ಲಾದ್ರೂ ಹೋಗಿ. ಇಲ್ಲೇ ಕೂಗ್ಬೇಕು ಯಾಕೆ? ಈ ಕುರ್ಚಿಯಲ್ಲಿದ್ರೆ ಮಾತ್ರ ಅವ್ರ ಇದು ಬರೋದಾ, ರಿಲೀಫ್ ಬರೋದಾ? ಇಲ್ಲ, ಈ ಕುರ್ಚಿ ಇವರಿಗೆ ಹೆಡ್ಡೇಕ್ ಕೊಟ್ಟದ್ದು ಇವಾಗ, ಅದನ್ನು ಬಿಟ್ಬಿಟ್ಟು ಹೋಗಿ. ಈ ನಾನು ಏನಾದರೂ ಮುಂದಕ್ಕೆ ಮಾಡಬೇಕಾದ್ರೆ ಒಂದು ವಾರ ಟೈಮ್ ಕೊಡಿ, ನೀವೇನು ಗಲಾಟೆ ಮಾಡಬೇಡಿ ಅಂತ ಹೇಳಿ, ಅದು ಸರಿಯಲ್ಲ. ಅದಕ್ಕೆ ಏನೋ ಒಂದು ಕಾರಣ ಇದೆ. ಆ ಒಂದು ವಾರದಲ್ಲಿ ಯಾವುದೋ ಒಂದು ಬದಲಾವಣೆ ಆಗಬೇಕನ್ನುವ ನಿಟ್ಟಿನಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲದ್ರೆ ರಾಜೀನಾಮೆ ಕೊಡುವವ್ರಿಗೆ ಇವತ್ತೇ ಹೇಳ್ಬೋದಲ್ಲ, ನಾನು ಕೂರಲ್ಲ, ನಾನು ಹೋಗ್ತೇನೆ ಅಂತ. ರಾಜೀನಾಮೆ ಕೊಡಲ್ಲ ಅನ್ನೋರಿಗೆ ಅದು ಇದೆಲ್ಲ ಬರಲ್ಲ, ಡಿಪ್ರೆಷನ್. ಅದರಿಂದ ನನಗೇನು ಈ ಒಂದು ಮರ್ಸಿ ಪ್ಲಿಯಲ್ಲಿ ಯಾವುದೇ ಇದಿಲ್ಲ, ಭರವಸೆ ಇಲ್ಲ. ಈಗ ಆಗಬೇಕಾಗಿರೋದು ಏನು ಅಂತೀರಾ? ಅವರು ಕುರ್ಚಿ ಬಿಟ್ಬಿಟ್ಟು ದೂರ ಹೋಗಬೇಕು. ಯಾಕಂದರೆ ವಿಚಾರಣೆಯಲ್ಲಿ ಅಡ್ಡ ಬರುವ ಸಂದರ್ಭಗಳಿವೆ. ಅದಕ್ಕೆ ನಾನು ಒಂದು ನನ್ನದೇ ಆದ ಇದನ್ನು ಹೇಳಲ್ಲ, ಊಹಾಪೋಯಲ್ಲಿ CCTV ಒಂದು ಸಾಕಲ್ಲ. ಇವರು ಹಿರೇಮಠ ಅವರು ಹೇಳಿದ ಮಾತು ಇದೆಲ್ಲ ನಾಳೆ ಎವಿಡೆನ್ಸಲ್ಲಿ ಬರ್ತದೆ. ಅಲ್ಲಿ ಅವರು ಲೋಕಾಯುಕ್ತರು ಏನು ಹೇಳಿದ್ರು, ನನಗೂ ನನ್ನ ಮಗನಿಗೆ ಸಂಬಂಧವೇ ಇಲ್ಲ ಅಂತ ಹೇಳಿದ್ರು. ನಂತರ ಕೂಡ ಅವ್ರ ಮಗ ಮನೆಯಲ್ಲಿ ಕೂತು ಡೀಲಿಂಗ್ ಮಾಡೋದು ಬಂದು ಲೋಕಾಯುಕ್ತ ಆಫೀಸ್ಗೆ ಮತ್ತೆ ಕೃಷ್ಣರಾವ್ ಬಂದರು. ಕೃಷ್ಣರಾವ್ ಪರಿಚಿತರು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಇವ್ರಿಗೆ. ನನಗೆ ಅನಿಸ್ತಾ ಇದೆ, ಇದು ಯಾವುದೇ ಒಂದು ರೀತಿಯಲ್ಲಿ ಕಾಲ ಇದು ಮಾಡೋಕ್ಕೆ ಬದಲಾಯಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಸ್ ಸರ್, ನಿಮ್ಮ ಜೊತೆ ನಾನು ಚರ್ಚೆಯನ್ನು ಮುಂದುವರಿಸೋಕೆ ಮುಂಚೆ ಈಗ ಸುಬ್ಬಾರೆಡ್ಡಿ ಅವರು ಮತ್ತು ಅವರ ನಿಯೋಗ ಹೋಗಿ ಲೋಕಾಯುಕ್ತರನ್ನ ಭೇಟಿ ಆಯಿತು. ಹಾಗಾದ್ರೆ ಏನಾಯ್ತು ನಂತರ, ಏನು ಹೇಳಿದ್ರು ಸುಬ್ಬಾರೆಡ್ಡಿ ಅವರು? ನಮ್ಮ ಪ್ರತಿನಿಧಿ ರಮೇಶ್ ನಡೆಸಿರುವಂತಹ ಚಿಟ್ ಚಾಟ್ ಇರಿದೆ ನೋಡಿ. ಲೋಕಾಯುಕ್ತದಲ್ಲಿ ಏನು ಭ್ರಷ್ಟಾಚಾರ ಆರೋಪ ಕೇಳಿಬಂದಿದೆ. ಈ ಸಂಬಂಧಪಟ್ಟಂತೆ ಅವ್ರನ್ನ ಭಾಸ್ಕರ್ ರಾವ್ ಅವರು ರಾಜೀನಾಮೆ ಕೊಡಬೇಕು ಅಂತ ಸಾಕಷ್ಟು ಒತ್ತಾಯ ಕೇಳಿಬಂದಿರುವಂತ. ಈ ಸಂಬಂಧಪಟ್ಟಂತೆ ಇವತ್ತು ರಾಜ್ಯ ವಕೀಲರ ಸಂಘ ಕೂಡ ಸಾಕಷ್ಟು ಒತ್ತಾಯವನ್ನ ಮಾಡ್ತು, ಪ್ರತಿಭಟನೆ ಮಾಡ್ತು. ಈ ಸಂಬಂಧಪಟ್ಟಂತೆ ಹಿರಿಯ ವಕೀಲರು ಒಬ್ರು ಸುಬ್ಬಾರೆಡ್ಡಿ ಅವರು ಈಗ ಲೋಕಾಯುಕ್ತ ಭಾಸ್ಕರ್ ಅವರನ್ನ ಭೇಟಿಯಾಗಿ ಹೊರಗಡೆ ಬಂದಿದ್ದಾರೆ. ಏನೆಲ್ಲ ಮಾತಾಡಿದ್ರು ಅಂತ ಸರ್? ಭಾಸ್ಕರ್ ಅವರನ್ನ ಭೇಟಿಯಾಗಿ ಬಂದ್ರಿ, ಏನೆಲ್ಲ ಮಾತಾಡಿದ್ರು ಅಂತ? ಭಾಸ್ಕರ್ ಅವರಿಗೆ ಒಂದು ಹೇಳಿದ್ವಿ, ನೀವು ಮುಖ್ಯ ನ್ಯಾಯಾಧೀಶರಾಗಿದ್ದಂಥವರು ಇನ್ನು ಜಾಸ್ತಿ ಇದನ್ನ ನೀವು ಬೆಳೆಸಬಾರ್ದು, ಇಲ್ಲಿಗೆ ಸಾಕು, ನಿಮಗೆ ಈಗ ಭಾಳ ಡ್ಯಾಮೇಜ್ ಆಗಿದೆ, ಆದ್ದರಿಂದ ದಯವಿಟ್ಟು ರಾಜೀನಾಮೆ ಕೊಟ್ಬಿಡಿ ಅನ್ನೋದು ಹೇಳಿದ್ವಿ. ಆಮೇಲೆ ಅವ್ರು ಹೇಳಿದ್ರು, ಅಕಸ್ಮಾತ್ ಆಗದೇ ಇದ್ದರೆ ನೀವು ರಜದಲ್ಲಾದರೂ ಹೋಗಿ ಅಂತಲೂ ಹೇಳಿದ್ವಿ. ನೀವು ಒಂದು ವಾರ ಟೈಮ್ ವೆಯ್ಟ್ ಮಾಡಿ, ನಾನು ಈ ಜಾಗದಲ್ಲೇ ಇರಲ್ಲ ಅನ್ನೋದು ಹೇಳ್ತಾ ಇದ್ದೆ. ಲಾಸ್ಟ್ 1 ವೀಕ್, ದಯವಿಟ್ಟು 1 ವೀಕ್ ಆದಮೇಲೆ ಏನೇ ಆಗಲಿ ನಾನು ಕಂಟಿನ್ಯೂ ಮಾಡೋದು ಕಡಿಮೆ ಅನ್ನೋದು ಕೂಡ ಆ ಥರ ಭಯ. ಒಂದು ವಾರ ಆದ್ಮೇಲೆ ರಜೆ ಹೋಗ್ತೀನಿ ಅಂತ ಅಥವಾ ರಾಜೀನಾಮೆ ಕೊಟ್ಟು ಹೋಗ್ತೀವಿ ಅನ್ನುವಂಥದ್ದು? ನಾನು ಐ ವಿಲ್ ನಾಟ್ ಬಿ ಹಿಯರ್ ಅನ್ನೋದು ಹೇಳಿದ್ರು. ಒಂದು ವಾರ ವೆಯ್ಟ್ ಮಾಡಿ, ಯು ವಿಲ್ ಸಿ ದಟ್ ಸಮಥಿಂಗ್ ವಿಲ್ ಬಿ ಡನ್ ಆಫ್ಟರ್ 1 ವೀಕ್. ಕೈಂಡ್ಲಿ ಅಲೋ ಮೀ 1 ವೀಕ್, ನಾನು ವಿಲ್ ನಾಟ್ ಕಂಟಿನ್ಯೂ. ಇದು ಜನಗಳಲ್ಲಿ ಕೂಡ ಅಭಿಪ್ರಾಯ ಇದೆ, ಇದು ಫಾರ್ ಅಂಡ್ ಎಗೇನೆಸ್ಟ್ ಇದೆ ಅದು ಅನ್ನೋದು ಹೇಳ್ತಾರೆ. ಫಾರ್ ಅಂಡ್ ಎಗೇನೆಸ್ಟ್ ಇದೆ. ಈ ಆರೋಪದಲ್ಲಿ ನೇರವಾಗಿ ಭಾಸ್ಕರ್ ಅವರ ಮಗ ಹೇಳಿ ಬಂದಿರುವಂತಹದ್ದು, ಅದರಲ್ಲಿ ಅವ್ರ ಸಪೋರ್ಟ್ ಇದೆ ಅನ್ನುವಂಥದ್ದಾಗಲಿ ಇಷ್ಟೆಲ್ಲ ಹೋರಾಟಗಳಾಗಿ ಬಂದ್ರೆ ರಾಜ್ಯದಲ್ಲಿ ಹೋರಾಟಗಳು ನಡೀತಾ ಇದೆ. ಈ ಸಂದರ್ಭದಲ್ಲಿ ಅವರು ಕುರ್ಚಿಗೆ ಅಂಟ್ಕೊಂಡು ಕೂರುವಂತಹದ್ದು, ಒಬ್ಬ ನ್ಯಾಯಮೂರ್ತಿಯಾಗಿ ಅವ್ರ ನೈತಿಕತೆ ಎಷ್ಟರ ಮಟ್ಟಿಗೆ, ಅವ್ರು ಎಷ್ಟರ ಮಟ್ಟಿಗೆ ನಿಮ್ ಜೊತೆ ಮಾತಾಡಿದ್ವಿ. ಇನ್ನು ಅದ್ರ ಮೇಲೆ ಅವರು ಏನೂ ಮಾಡೋಕ್ಕಾಗಲ್ಲ. ಈಗ ಇಷ್ಟೊಂದು ಬಹಳ ಜನ ಇರೋದಿದೆ. ನಾವು ಫರ್ದರ್ ಏನು ಮಾಡಬೇಕು, ಗವರ್ನರ್ನ ಇವ್ರನ್ನ ನೋಡಿ ಅವನ್ನ ಆದಷ್ಟು ಬೇಗ ರಾಜೀನಾಮೆ ಕೊಡೋದಕ್ಕೆ ಮಾಡಬೇಕು. CBI ಮಾಡಲಿ, ಬೇಕಾದರೆ ನಮ್ದೇನಿಲ್ಲ, CBIಗೆ ಮಾಡಿಬಿಡಿ. CBI ಕೊಟ್ರಿ, ಒಂದು ವಾರದೊಳಗೆ ರಿಪೋರ್ಟ್ ಕೊಡಲಿ. ಐ ವಿಲ್ ಕ್ಲೋಸ್. ಸರ್, ಒಂದು ಕಡೆ ಭಾಸ್ಕರ್ ರಾವ್ ಅವರು ನಾವು ತನಿಖೆ ನಡೀಲಿ ಅನ್ನುವಂಥದ್ದನ್ನ ಹೇಳ್ತಾರೆ, ಮತ್ತೊಂದು ಕಡೆ ಅಶ್ವಿನ್ ರಾವ್ ಹೈಕೋರ್ಟ್ಗೆ ಒಂದು ಪಿಟಿಷನ್ ಅನ್ನು ಹಾಕ್ತಾರೆ, ಇವತ್ತು ನನ್ನ ವಿರುದ್ಧ ಯಾವುದೇ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ನಡೀಬಾರ್ದು ಅನ್ನುವಂಥದ್ದು. ಎಲ್ಲ ಒಂದು ಕಡೆ ಇಬ್ರು ಕಾನೂನಿನ ಅಸ್ತ್ರಗಳನ್ನ ಬಳಸ್ಕೊಂಡು ಮತ್ತೆ ಅವ್ರನ್ನ ಇಂಪೀಚ್ಮೆಂಟ್ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಅಸ್ತ್ರವನ್ನು ಬಳಸ್ಕೊಂಡು ಮುಂದುವರಿತಾ ಇದ್ದಾರೆ ಅಂತ ಅನ್ಸಲ್ವಾ? ಅವರು ಏನಾಗಿದೆ ಅಂತಂದರೆ, ಈಗ ಎನ್ಕ್ವೈರಿ ಮಾಡ್ತಾ ಇದ್ದಾರಲ್ಲ, ರಿಪೋರ್ಟು ಇಮ್ಮಿಡಿಯೇಟಾಗಿ ಕೊಟ್ಬಿಡಿ. SIT ಅದು ನಾವು ಅದು ಬೇಡ ಅಂತ ಹೇಳಿ ಲೋಕಾಯುಕ್ತನೇ ನಮಗೆ CBIಗೆ ಬೇಕು ಅಂತಲೇ ಹೇಳಿದ್ವಿ. CBI ಆದಮೇಲೆ ನೋಡೋಣ ಅಂತ ಹೇಳಿದ್ವಿ. ಆದ್ದರಿಂದ ನೋಡೋಣ. ಐ ಥಿಂಕ್ ಒಂದು ವಾರದ ಮೇಲೆ ಅದು ಇರಲ್ಲ, ಕಡಿಮೆ
ಆ ಥರ ಇದೆ ಪೊಸಿಷನ್. ಸದ್ಯ ಈಗ ಸೋನಿಯಾ ನಾರಂಗ್ ಅವರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಆದಾಗ ಅವರು ನೇರವಾಗಿ 2 ದಿನಗಳ ಹಿಂದೆ ತನಿಖೆಯನ್ನು ನಿಲ್ಲಿಸಿ ಅನ್ನುವಂತ ಒಂದು ಆದೇಶವನ್ನು ಮಾಡ್ತಾರೆ. ಇದೆಲ್ಲ ಎಷ್ಟು ಮಟ್ಟಿಗೆ ಈ ಸಂಬಂಧಪಟ್ಟಿದ್ರೆ ಮಾತಾಡಿದ್ರ ಅಂತ ಆಡಿಯವರು ಅದ್ರ ಬಗ್ಗೆ ಆಡಿಯವರೇ ಬೇಜಾರಾಗಿದೆ. ಈಗ ವಿರೋಧ ಮಾಡಿದ್ದಾರೆ, ಅಲ್ಲಿ ಮಾಡಬಾರ್ದು ಅಂತ ಮಾಡಿದ್ದಾನೆ. ಆದ್ದರಿಂದ ಅದೇನು ಮಾಡಬೇಕು ಅದನ್ನು ಮಾಡಿ ಇದು ಮಾಡ್ತಾ ಇದ್ದಾರೆ. ನೋಡೋಣ, ನಾವು ಏನೇ ಆಗಲಿ ಅದು ಹೆಚ್ಚಿಗೆ ಇನ್ನು ಇರೋಕ್ಕಾಗಲ್ಲ ಅಂತ ಒಂದು ಪರಿಸ್ಥಿತಿ ಬಂದಿದೆ. ಇಡೀ ಸ್ಟೇಟಲ್ಲಿ ಎಜುಕೇಷನ್ ಇದೆ ಅನ್ನೋದು ಬಂದಿದೆ. ಆ ಗಲಾಟೆಗಳಿಂದ ಇನ್ನು ಜಾಸ್ತಿ ಇರೋದು ಅಪರೂಪ. ಇನ್ನು ನಿಮ್ಮ ಮುಂದಿನ ಅಂದ್ರೆ ರಾಜ್ಯದ ವಕೀಲರಿಂದ ಯಾವ ರೀತಿಯ ಹೋರಾಟ ಇನ್ನು ಮುಂದುವರಿಯುತ್ತೆ? ಕಂಟಿನ್ಯೂ ಮಾಡ್ತಾ ಇರ್ತೀವಿ ಅದೇ ರೀತಿ. ನಾವು ಹಾಗೇನೆ ನಾವು ಇಲ್ಲಿಗೆ ಬಿಡಲ್ಲ. ಎಜುಕೇಷನ್ ಕಂಟಿನ್ಯೂ ಮಾಡ್ತಾ ಅಂಟಿಲ್ ಈ ರಿಸೈನ್. ಇವೆಷ್ಟು ಸುಬ್ಬಾರೆಡ್ಡಿ ಅವರ ಮಾತು. ಅಂದ್ರೆ ಅವರು ರಾಜೀನಾಮೆ ಕೊಡುವವರೆಗೂ ನಾವು ಹೋರಾಟವನ್ನು ನಿಲ್ಲಿಸೋದಿಲ್ಲ. ಆದ್ರೆ ಈ ಸಂದರ್ಭದಲ್ಲಿ ಅವರು ಒಂದು ವಾರ ಟೈಮ್ ಕೊಡಿ ನನಗೆ, ಅದಾದ ನಂತರ ನಾನು ಒಂದು ಸ್ಟೆಪ್ ಅನ್ನು ತೆಗೆದುಕೊಳ್ತೀನಿ, ನಾನು ಈ ಸ್ಥಾನದಲ್ಲಿ ಇರೋದಿಲ್ಲ ಅನ್ನುವಂಥ ಮಾತನ್ನ ಹೇಳ್ತಿದ್ದಾರೆ. ಆದ್ರೆ ಮುಂದೆ ಯಾವ ರೀತಿಯಾದಂತಹ ಒಂದು ಬೆಳವಣಿಗೆಗಳು ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ರಮೇಶ್, ಸುವರ್ಣ ನ್ಯೂಸ್, ಬೆಂಗಳೂರು. ನಿನ್ನೆ ಜೋರಾಗಿ ಹೇಳಿದ್ರು ನಾನೇನು ತಪ್ಪು ಮಾಡಲಿಲ್ಲ, ನನ್ನ ಮಗ ತಪ್ಪು ಮಾಡಿಲ್ಲ ಅಂತ. ಮತ್ತು ಪಕ್ಕದಲ್ಲಿ ಇಬ್ಬರು ಸಂಘಟನೆ ಅಧ್ಯಕ್ಷರನ್ನು ಸೇರಿಸ್ಕೊಂಡು ಅವರ ಸಪೋರ್ಟ್ ತಗೊಂಡು ಹೇಳಿದ್ರು, ಇಲ್ಲ ನಾನು ರಾಜೀನಾಮೆ ಕೊಡುವ ಸಂದರ್ಭವೇ ಇಲ್ಲ ಅಂತ ನಿನ್ನೆ ಹೇಳಿದ್ರು. ನಿನ್ನೆಗೂ ಇವತ್ತಿಗೆ ಏನಾಯಿತು? ಎಸ್ ಸರ್. ಆದ್ರೆ ಹಿಂದೇನೂ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ವರದಿ ಬಂದ ತಕ್ಷಣ ಅದು ಸರಿಯಾಗ್ಲಿ ತಪ್ಪಾಗ್ಲಿ ನಾನು ಅಂದ್ರೆ ನನ್ನ ಪರ ಇರಲಿ ಅಥವಾ ವಿರೋಧ ಇರಲಿ ನಾನು ರಾಜೀನಾಮೆ ಕೊಡ್ತೀನಿ. ವಿರೋಧ ಆಗಿದ್ರೆ ಜೈಲಿಗೆ ಹೋಗ್ಬೇಕು, ಅದರಲ್ಲಿ ರಾಜೀನಾಮೆ ಪ್ರಶ್ನೆನೇ ಬರಲ್ಲ. ಮೇಲಿಂದ ಮೇಲೆ ಯಾಕೆ ಬದಲಾವಣೆಗಳು ಅಂತ ನನಗೆ ಗೊತ್ತಾಗಲ್ಲ. ಆದ್ರೆ ಒಂದು ವಾರ ಈ ಪ್ರತಿಭಟನೆ ನಿಲ್ಬಾರ್ದು. ಇದೊಂದು ಕುತಂತ್ರ, ಭ್ರಷ್ಟಾಚಾರ ಲೋಕಾಯುಕ್ತರ ಕುತಂತ್ರ. ಒಂದು ವಾರ ಆದರೆ ಇದು ಡಿಲೀಟ್ ಆಗುತ್ತೆ, ವಿಷಯ ಸ್ವಲ್ಪ ಈ ಗ್ರಹತೆಯನ್ನು ಕಳ್ಕೊಳ್ಳುತ್ತೆ, ತೀವ್ರತೆಯನ್ನು ಕಳ್ಕೊಳ್ಳುತ್ತೆ. ಆಗ ನಾನು ಇದರಿಂದ ಈಚೆ ಬರ್ಬೋದು ಅಂತ. ಆದರೆ ಯಾವುದೇ ಕಾರಣಕ್ಕೂ ವಕೀಲರು ಇನ್ನು ಹೋರಾಟ ಜಾಸ್ತಿ ಆಗುತ್ತೆ ಹೊರತು ಯಾವುದೇ ಸಮಯದಲ್ಲೂ ಇವರು ರಾಜೀನಾಮೆ, ನಮ್ಮ ಸುಬ್ಬಾರೆಡ್ಡಿ ಅವರು ಹೇಳಿದ್ದಾರೆ, ಮತ್ತು ನಮ್ಮ ವಕೀಲ ಪರಿಷತ್ತಿನ ಅಧ್ಯಕ್ಷರು ಹೇಳಿದ್ದಾರೆ, ನಾವು ನಿರ್ಣಯವನ್ನು ಕೈಗೊಂಡಿದ್ದೇವೆ. ಯಾವುದೇ ಸಮಯದಲ್ಲೂ ಕೊನೆಯವರೆಗೂ ವಿ ವಿಲ್ ಟೇಕ್ ಇಟ್ ಆಸ್ ಎ ಲಾಜಿಕಲ್ ಎಂಡ್. ಬಿಕಾಸ್ ಇದು ಈ ಪಾವಿತ್ರತೆ ಹೋದರೆ ಇದು ಲೋಕಾಯುಕ್ತ ನ್ಯಾಯಾಂಗದ ಒಂದು ಭಾಗ. ನ್ಯಾಯಾಂಗದ ಈ ಒಂದು ಘನತೆಗೆ ಧಕ್ಕೆ ತಂದಿರೋಂಥ ವ್ಯಕ್ತಿ ಈ ಒಂದು ನಿಮಿಷನೂ ಈ ಸ್ಥಾನದಲ್ಲಿರೋಕ್ಕೆ ಅರ್ಹರಲ್ಲ. ಆದ್ದರಿಂದ ಇದು ಲಾಜಿಕಲ್ ಆ್ಯಂಡ್ ಇದೊಂದು ಕುತಂತ್ರ ಮಾಡಿದರೆ ಒಂದು ವಾರ ಟೈಮ್ ಕೊಡಿ, ಅಷ್ಟು ಡೆಲೀಟ್ ಆಗ್ತದೆ. ನಾನು ರಾಜೀನಾಮೆ ಮಾಡ್ತೀನಿ ಅನ್ಬೇಕಾದ್ರೆ ಬಲವಾದ ಕಾರಣ ಇದೆ. ನೀನು ಆರೋಪಿ ಅಂತ ನಿಮಗೆ ಗೊತ್ತಾಗಿದೆ, ನೀವು ಯಾಕೆ ಹಿಂದೆ ಮುಂದೆ ಯೋಚನೆ ಮಾಡ್ತೀನಿ? ಇದೇನು ಭ್ರಷ್ಟಾಚಾರ ಮಾಡಲಿ ಅಂತೇಳಿ ನಿಮ್ಮನ್ನು ತಗೊಂಬಂದಿಲ್ಲಿ ಕುಳಿತಿದ್ದಾರೆ. ನಿಮ್ಮನ್ನು ಭ್ರಷ್ಟಾಚಾರ ನಿಯಂತ್ರಣ ಮಾಡುವ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿ, ಒಂದು ಸಂಸ್ಥೆಯ ಅಧಿಕಾರಿಯಾಗಿ ನಿಮ್ಮನ್ನು ನೇಮಿಸಿದ್ದಾರೆ, ಒಂದು ಸಂಸ್ಥೆಯ ಉನ್ನತ ಹುದ್ದೆಯನ್ನು ಕೊಟ್ಟಿದ್ದಾರೆ. ಅಥವಾ ನೀವೇ ಭ್ರಷ್ಟಾಚಾರ ಕೇಳ್ಬೋದಾಗ ಭಾರತದ ಇತಿಹಾಸದಲ್ಲಿ ಇದು ಮೊದಲು ಮತ್ತು ಇದೇ ಕೊನೆಯೂ ಆಗ್ಬೋದು, ಇಲ್ಲಾಂದರೆ ಜನ ಇದನ್ನು ಸಹಿಸೋದಿಲ್ಲ. ಆದ್ದರಿಂದ ಇವರು ಇಮಿಡಿಯೇಟಾಗಿ ಇದಕ್ಕೆ ಕೊಡಬೇಕು. ಬಟ್ ಅನೇಕ ಸಂಸ್ಥೆಗಳು ಇವರು ನಿಕಟ ಸಂಪರ್ಕದಲ್ಲಿದ್ದಾವೆ. ಇಲ್ಲಿ CID ಆಗಲಿ ಅಥವಾ SIT ಆಗಲಿ ಅಥವಾ CCB ಆಗಲಿ ಇವರಿಗೆ ನಿಕಟ ಸಂಪರ್ಕ ಇದೆ. ಆದ್ದರಿಂದ CBI ತನಿಖೆನೇ ಸೂಕ್ತ ಅಂತ ನಮ್ಮ ಸರ್. ಒಂದು ನೈತಿಕ ಹೊಣೆಗಾರಿಕೆ ಅನ್ನೋದು ಇಲ್ವಾ ಸರ್? ಯಾವುದೇ ಒಂದು ಪ್ರಕರಣಗಳು, ನಾನು ಈಗಾಗಲೇ ಬಹಳಷ್ಟು ಬಾರಿ ಈ ಉದಾಹರಣೆಯನ್ನ ಕೊಟ್ಟಿದ್ದೀನಿ. ಶಿವರಾಜ್ ಪಾಟೀಲ್ ಅವರ ಒಂದು ಉದಾಹರಣೆ ಆಗಿರಬಹುದು. ಎಷ್ಟೋ ನ್ಯಾಯಮೂರ್ತಿಗಳು ಇದಕ್ಕೆ ಸಂಬಂಧಪಟ್ಟ ಕ್ರಿಮಿನಲ್ ಆರೋಪ ಅಲ್ಲ, ಮಿಸ್ಕಾಂಡಕ್ಟ್ ಅಷ್ಟೇ ಹೊರತು ಅವ್ರು ನೇರವಾಗಿ ರಾಜೀನಾಮೆ ಕೊಟ್ಟರು, ಒಂದು ದಿವಸನೂ ಕೊಡಲಿಲ್ಲ, ಹೋದ್ರು. ಹಂಗೇನು ಬನ್ನೂರು ಮಠ ಅವರು ಕೂಡ ಅದೇ ರೀತಿ ಮಾಡಿದ್ರು. ಇವ್ರು ಯಾಕೆ ಮಾಡ್ತಾ ಇಲ್ಲ? ಆ ಒಂದು ನೈತಿಕ ಹೊಣೆಗಾರಿಕೆ ಇಲ್ವಾ? ಮುಖ್ಯ ನ್ಯಾಯಮೂರ್ತಿ ಹೊಣೆಗಾರಿಕೆ ಇರುವುದು ಮಾನವನಿಗೆ. ಮಾನವೀಯತೆ ಇಲ್ಲದಂತ ವ್ಯಕ್ತಿಗಳು ಮನುಷ್ಯರು ಮಾತ್ರ. ಇವ್ರು ಬರೀ ಮನುಷ್ಯರೇ, ತೃಪ್ತಿನೂ ಇಲ್ಲ, ಮಾನವೀಯತೆಯೂ ಇಲ್ಲ. ಇಷ್ಟು ದಿನ 11th of May ಇದು ಬಯಲಿಗೆ ಬಂದದ್ದು. ನಾವು ಇವಾಗ 1st of ಜುಲೈಯಲ್ಲಿದ್ದೇವೆ. ಇಷ್ಟು ದಿನ ಯಾಕೆ ಅವರು ಕನ್ಸಿಡರ್ ಮಾಡಿಲ್ಲ ಇದನ್ನ? ಅಂಡ್ ಹಿರೇಮಠ ಅವರು ಹೇಳಿದ ಪ್ರಕಾರ ಮಾರ್ಚ್ ಅಲ್ಲೇ ಈ ಒಂದು ವಿಷಯವನ್ನು ಅವ್ರ ಮುಂದೆ ಘಟನೆ ನಡೆದಿತ್ತು. ಅದರ ಆಧಾರದ ಮೇಲೆ ಹಿರೇಮಠ ಅವರು ಅವ್ರಿಗೆ ತಿಳಿಸಿದ್ದಾರೆ. ಆಮೇಲೆ ಕೂಡ ಏನು ಇದಂತಾರೆ, ನನಗೂ ಅವ್ರಿಗೆ ಸಂಬಂಧ ಇಲ್ಲ ಅಂತ ಕೂಡ ಹೇಳಿದ್ದಾರೆ.
ಇಂಥ ವ್ಯಕ್ತಿಗಳನ್ನ ನಂಬಕ್ಕೆ ಬಹಳ ಸರ್, ಇದೆಲ್ಲದರ ನಡುವೆ ಬಳಲ್ತಾ ಇರುವಂತಹದ್ದು ಲೋಕಾಯುಕ್ತ ಸಂಸ್ಥೆ. ನಿಜ. ಹೆಮ್ಮರವಾಗಿ ಬೆಳೆದಿರುವಂತಹ ಲೋಕಾಯುಕ್ತಕ್ಕೆ ಗೆದ್ದಲು ಹಿಡಿಯೋದಕ್ಕೆ ಆರಂಭ ಆಗಿದೆ. ಇದು ಹೀಗೇ ಬಿಟ್ರೆ ಬಹುಶಃ ಯಾವ ರಾಜಕಾರಣಿಗಳ ಒಂದು ಆಶಯ ಏನಿತ್ತು, ಲೋಕಾಯುಕ್ತ ನಮ್ಮ ಕೈವಶ, ನಮ್ಮನ್ನ ಯಾರೂ ಆಟ ಆಡಿಸೋದಕ್ಕೆ ಆಗೋದಿಲ್ಲ, ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳನ್ನ ಯಾರೂ ಹಿಡಿಯೋದಕ್ಕೆ ಸಾಧ್ಯ ಇಲ್ಲ, ಅಂತಹ ಒಂದು ಲೋಕಾಯುಕ್ತವನ್ನ ಬೇಕು ಅಂತ ಅಂದ್ಕೊಳ್ಳುವಂತಹ ಎಲ್ಲ ಜನರಿಗೂ ನಾವು ಬೆಂಬಲವನ್ನ ಕೊಟ್ಟ ಹಾಗಾಗತ್ತೆ. ಇಲ್ಲಿ ನರಳುತ್ತಾ ಇರೋದು ಲೋಕಾಯುಕ್ತ ಸಂಸ್ಥೆ, ಜನರ ನಂಬಿಕೆ. ಸರ್, ಯಾವ ರೀತಿ ಉಳಿಸಬೇಕು ಅಂತ ಹೇಳ್ತೀರಾ? ಜನರ ಒಂದು ನಂಬಿಕೆಯ ಬಗ್ಗೆ ಏನು ಹೇಳ್ತೀರಿ? ನಾನು ಮೇಲ್ನೋಟಕ್ಕೆ ನನಗೆ ಕಾಣಿಸ್ತಾ ಇದೆ, ಈ ಸಂಸ್ಥೆಗಿಂತ ಜಾಸ್ತಿ ಆ ಸಂಸ್ಥೆಯ ಅಧ್ಯಕ್ಷರ ಮೇಲಿರುವಂಥ ಅಪನಂಬಿಕೆಯಿಂದ ಈ ಎಲ್ಲ ಘಟನೆಗಳು ನಡೀತಾ ಇವೆ. ಇದರ ಎಫೆಕ್ಟ್ ಖಂಡಿತವಾಗಿಯೂ ಇನ್ಸ್ಟಿಟ್ಯೂಷನ್ ಕೂಡ ಆಗ್ತದೆ. ಒಂದ್ಸಲ ಒಬ್ಬ ವ್ಯಕ್ತಿಯ ಮನಸ್ಸಲ್ಲಿ ಅಯ್ಯೋ ಅದು ಕೂಡ ಇದೇ ರೀತಿಯಪ್ಪ ಅಂತ ಮನಸ್ಸಿಗೆ ಹೋದರೆ ಮತ್ತೆ ಆ ಸಂಸ್ಥೆ ಘನತೆ ಇರಲ್ಲ. ನನಗೆ ಇನ್ನೊಂದು ಅಂದರೆ ಇವ್ರಿಗೆ ಒಂದು ವಾರ ಯಾಕೆ ಹೇಳ್ತಾರೆ? ಯಾವುದಾದ್ರೂ ಕೇಸನ್ನು ಡಿಸೈಡ್ ಮಾಡಬೇಕಂತಲ್ಲ, ಇಲ್ಲ ಒಂದು ವಾರ ಯಾಕೆ? ಮನೆಯಲ್ಲಿ ಕೂತ್ಕೊಳ್ಳಿ, ನೀವು ಲೋಕಾಯುಕ್ತರಾಗೆ ಕೂತ್ಕೊಳ್ಳಿ ಮನೆಯಲ್ಲಿ, ಆಫೀಸಿಗೆ ಬರಬೇಡಿ. ಆಫೀಸ್ ಬರಬೇಕಾದ್ರೆ ಏನೋ ಒಂದು ಕಾರಣ ಇರಬೇಕು, ಕೆಲಸ ಯಾವುದೋ ಒಂದು ಮಾಡಬೇಕು ಒಂದು ವಾರದಲ್ಲಿ ಅಂತ. ಇನ್ನು ಬಾಕಿ ಉಳಿದಿರೋದೇನೋ ಇದೆ. ಅದೇ ಅದನ್ನ ಈ ವಾರದಲ್ಲಿ ಯಾಕೆ ಮಾಡ್ತೀರಿ ನೀವು? ಮಾಡಬೇಡಿ, ಏನು ಮಾಡಬೇಡಿ, ಹಾಗೇನೆ ಇಟ್ಟಿರಿ, ಮುಂದೆ ಅಂದರೆ ಮಾಡ್ಕೊಳ್ಳಿ. ಎಸ್ ಖಂಡಿತವಾಗಿಯೂ ಕೂಡ ಹಲವು ಅನುಮಾನಗಳು ಈ ಒಂದು ವಾರದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಮಾಡುವಂತಹದ್ದು ಏನು ಅನ್ನುವಂಥದ್ದು, ಲೋಕಾಯುಕ್ತ ನ್ಯಾಯಮೂರ್ತಿಗಳು ಮಾಡುವಂತಹದ್ದು ಏನು ಅಂತ ಇದೀಗ ಬರ್ತಾ ಇರುವಂತಹ ಮಾಹಿತಿಯ ಕಡೆ ಗಮನ ಹರಿಸೋದಾದ್ರೆ, ಲೋಕಾಯುಕ್ತ ತನಿಖೆಗೆ ಹೈಕೋರ್ಟ್ ತಡೆಯಾಜ್ಞೆಯನ್ನ ನೀಡಿದೆ. ಲೋಕಾಯುಕ್ತ ಸಂಸ್ಥೆಯಲ್ಲಿ ಭ್ರಷ್ಟಾಚಾರ ಪ್ರಕರಣದ ತನಿಖೆಯನ್ನ ಲೋಕಾಯುಕ್ತ SP ಸೋನಿಯಾ ನಾರಂಗ್ ತನಿಖೆಗೆ ಈಗ ತಡೆಯಾಜ್ಞೆಯನ್ನ ನೀಡಲಾಗಿದೆ. ತನಿಖೆಗೆ ತಡೆಯಾಜ್ಞೆಯನ್ನ ಕೋರಿ ರಿಟ್ ಅರ್ಜಿಯನ್ನ ಈ ಎಲ್ಲ ಆರೋಪದ ಕೇಂದ್ರ ಬಿಂದು ಭಾಸ್ಕರ್ ರಾವ್ ಅವರ ಪುತ್ರ ಅಶ್ವಿನ್ ರಾವ್ ರಿಟ್ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಈ ಅರ್ಜಿಯ ವಿಚಾರಣೆ ಆರಂಭವಾಗಿದ್ದು ಈಗ ಹೈಕೋರ್ಟ್ ತಡೆಯಾಜ್ಞೆಯನ್ನ ನೀಡಿದೆ. ಅದು ಕೂಡ SP ಸೋನಿಯಾ ನಾರಂಗ್ ನಡೆಸ್ತಾ ಇದ್ದಂತಹ ತನಿಖೆಗೆ ಈಗ ತಡೆಯಾಜ್ಞೆಯನ್ನ ನೀಡಲಾಗಿದೆ. ಎಸ್ ಸರ್, ಅರ್ಜಿ ಸಲ್ಲಿಸಿದ ವಿಷಯ ಗೊತ್ತಾದಾಗ ನೀವು ಹೇಳಿದ್ದು SITಗೆ ಒಂದು ತಡೆಯಾಜ್ಞೆಯನ್ನ ನೀಡಿದ್ರೆ ಪರವಾಗಿಲ್ಲ, ಆದ್ರೆ ಸೋನಿಯಾ ನಾರಂಗ್ ಅವರ ತನಿಖೆಗೆ ತಡೆಯಾಜ್ಞೆಯನ್ನ ನೀಡಿದ್ರೆ ಏನಾಗುತ್ತೆ ಅಂತ. ಬಟ್ ಆ ಒಂದು ತಡೆಯಾಜ್ಞೆ ಈಗ ಹೈಕೋರ್ಟ್ನ ವಿಭಾಗೀಯ ಪೀಠದಿಂದ ಬಂದಿದೆ. ನಾನು ಅದ್ರ ಬಗ್ಗೆ ಏನು ಹೇಳ ಬಯಸೋದಿಲ್ಲ, ಯಾಕೆಂದರೆ ಅದು ಒಂದು ಕೋರ್ಟ್ ಪ್ರೊಸೀಡಿಂಗ್ಸ್ ಆಗಿದೆ. ಏನು ವಾದ ಮಾಡಿದ್ದಾರೆ ಏನು ವಾದ ಮಾಡಿಲ್ಲ ಅಂತ ನಂಗೆ ಗೊತ್ತಿಲ್ಲ. ಆದ್ದರಿಂದ ಬರಲಿ, ಜಜ್ಮೆಂಟ್ ಪೇಪರಲ್ಲಿ ಬರಲಿ, ನೋಡೋಣ ಯಾವ ಕಾರಣದಲ್ಲಿ ಕೊಟ್ಟಿದ್ದಾರೆ ಅಂತ. TVಯಲ್ಲಿ ನಾನು ಕಂಡದ್ದು ಅಶ್ವಿನ್ ರಾವ್ ಅವರು ಹೈಕೋರ್ಟಿಗೆ ಹೋದದ್ದು SIT ವಿಚಾರ ಅಂತ ನಾನು ಓದಿದ್ದೆ. ಆದರೆ ತಡೆಯಾಜ್ಞೆ ಯಾವುದೇ ಒಂದು ಇನ್ವೆಸ್ಟಿಗೇಷನನ್ನು ತಡೆ ಮಾಡೋದು ಸರಿಯಲ್ಲ. ಯಾಕೆಂದರೆ ಸೆನ್ಸಿಟಿವ್ ಇಶ್ಯೂಸ್ ಇರ್ತವೆ, ಕೆಲವು ಇಶ್ಯೂಸ್ ಮಾಯ ಆಗ್ತದೆ. ಜ್ಯೂರಿಸ್ಟಿಕ್ಷನ್ ಇಲ್ಲ ಅಂದರೆ ಅದು ಕರೆಕ್ಟ್. ಇವಾಗ ಆ ಇಶ್ಯೂ ಬಂದಿರ್ಬೋದು, ಅವರಿಗೆ ಅಧಿಕಾರ ಇಲ್ಲ ಅದನ್ನು ಚಲಾಯಿಸೋಕ್ಕೆ ಅಂತ. ಅಂದರೆ ಉಪಲೋಕಾಯುಕ್ತರು ಕೊಟ್ಟ ಆದೇಶಕ್ಕೂ ಇಲ್ಲ ಅಂತ, ಜ್ಯೂರಿಸ್ಟಿಕ್ಷನ್ ಇಲ್ಲ ಅಂತ ಇರಬೇಕು. ಅದಕ್ಕಾಗಿ ಬರಲಿ, ಯಾವ ಕಾರಣದಿಂದ ನೋಡೋಣ.
ಎಸ್, ಖಂಡಿತವಾಗಿಯೂ ಕೂಡ ಒಂದು ಕಡೆ ಪ್ರತಿಭಟನೆಯ ಬಿಸಿ ಏರ್ತಾ ಇದೆ, ಮತ್ತೊಂದು ಕಡೆ ಹೈಕೋರ್ಟ್ನಿಂದ ತಡೆಯಾಜ್ಞೆ ಬಂದಿರುವಂತಹದ್ದು. ಈ ಎಲ್ಲ ಗೊಂದಲದಿಂದ ಲೋಕಾಯುಕ್ತ ಯಾವಾಗ ಪಾರಾಗುತ್ತೆ? ಹೈಕೋರ್ಟಲ್ಲಿ ತಡೆಯಾಜ್ಞೆ ತನಿಖೆಗಷ್ಟೇ. ಭಾಸ್ಕರ್ ರಾವ್ ಮುಂದುವರಿಬೇಕು ಅಂತ ಏನು ತಡೆಯಾಜ್ಞೆ ಇಲ್ಲ. ನಮ್ಮ ಪ್ರತಿಭಟನೆ ನಡೀತದೆ. ನಾವು ಅವರು ರಾಜೀನಾಮೆ ಕೊಡೋವರೆಗೂ, ಭ್ರಷ್ಟ ಲೋಕಾಯುಕ್ತ ಅವರು ಸೀಟಿಂದ ಇಳಿಯೋವರೆಗೂ ನಾವು ಪ್ರತಿಭಟನೆ ವಕೀಲರು ಅಷ್ಟೇ ಅಲ್ಲ, ನಾಳೆಯಿಂದ ಪ್ರತಿಭಟನೆ ತೀವ್ರ ಆಗ್ತದೆ. ಯಾವುದೇ ಒಂದು ಅನಾಹುತ ಅಥವಾ ನಾಳೆ ಸಾರ್ವಜನಿಕ ಆಸ್ತಿ ಪಾಸ್ತಿಗಳಿಗೆ ತೊಂದರೆ ಆದರೆ ಈ ಜನತೆಯ ಒಂದು ಆಕ್ರೋಶದಿಂದ ಅದಕ್ಕೆ ನ್ಯಾಯಮೂರ್ತಿಗಳು ಮತ್ತು ಸರ್ಕಾರ ಕಾರಣ ಆಗ್ತದೆ, ಹೊಣೆಗಾರರಾಗಬೇಕಾಗ್ತದೆ. ಈ ಒಂದು ಇದನ್ನು ಅವರು ಮನವರಿಕೆಗೊಂಡು ಹಿರಿಯ ನ್ಯಾಯಮೂರ್ತಿಗಳು, ಸುಮಾರು 75 ವರ್ಷ ವಯಸ್ಸಾಗಿರೋಂಥ ನ್ಯಾಯಮೂರ್ತಿಗಳು, ಕರ್ನಾಟಕ ರಾಜ್ಯದ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಂಥವರು, ಅವರು ಅದನ್ನು ಗ್ರಹಿಸಿಕೊಂಡು ಈ ಒಂದು ರಾಜೀನಾಮೆಯನ್ನು ಕೊಟ್ಟರೆ ರಾಜ್ಯದ ಜನತೆಯ ಹಿತದಲ್ಲಿ, ರಾಜ್ಯದ ಹಿತದಲ್ಲಿ ಸೂಕ್ತ. ಇಲ್ಲ ಅಂದರೆ ಅವರು ಮುಂದೆ ಎಂದಾದರೂ ಇದು ಕೊನೆಗೆ ಆಗೋದೇ ರಾಜೀನಾಮೆ ಕೊಡುವಂಥದ್ದೇ ಬರೋದು ಇದು. ಇವ್ರನ್ನ ಯಾರೂ ಸೇವ್ ಮಾಡೋಕ್ಕಾಗಲ್ಲ. ಆದ್ದರಿಂದ ಇದು ಪ್ರತಿಭಟನೆ ಮುಂದುವರಿತದೆ. ಅವರು ರಾಜೀನಾಮೆ ಕೊಡೋವರೆಗೂ ನಮ್ಮ ವಕೀಲರಾಗಲಿ, ನಾವು ಹಿಂದೆ ಅನೇಕ ಹೋರಾಟಗಳನ್ನು ಮಾಡಿದ್ದೇವೆ, ಅದರಲ್ಲಿ ನಾವು ಜಯಿಸಿದ್ದೇವೆ. ದಿನಕರನ್ ವಿರುದ್ಧ ಇರ್ಬೋದು, ಭ್ರಷ್ಟ ನ್ಯಾಯಮೂರ್ತಿಗಳನ್ನು ಕೆಲವರು ವಿರುದ್ಧ ಇರ್ಬೋದು, ನಾವು ಹೋರಾಟವನ್ನು ಮಾಡಿದ್ದೇವೆ. ಈವನ್ ರಶೀದ್ ಮರ್ಡರ್ ಕೇಸಲ್ಲಿ 84ರಲ್ಲಿ ಸಾಹೇಬರು ಅಡ್ವೊಕೇಟ್ ಜನರಲ್ ಆಗಿದ್ದಂಥ ಇದರಲ್ಲಿ ಮಂತ್ರಿಗಳಿದಾದಂಥ ಇದರಲ್ಲಿ ಐತಿಹಾಸಿಕ ಒಂದು ಹೋರಾಟವನ್ನು ಮಾಡಿ ನಾವು ಕೊನೆಗೆ ಕನ್ವಿಕ್ಷನ್ ಆಯಿತು ಪೊಲೀಸ್ ಆಫೀಸರ್ಸ್ಗೆ ಅಂಥ ಒಂದು ಘಟನೆ, ಒಂದು ಹೋರಾಟದ ಮನೋಭಾವವುಳ್ಳಂಥ ನಮ್ಮ ವಕೀಲರಿದ್ದಾರೆ. ನಾವು ಇದನ್ನು ಲಾಜಿಕಲ್ ಎಂಡ್ ತಗೊಂಡೇ ಹೋಗ್ತೀವಿ, ಇದನ್ನು ಬಿಡೋದೇ ಇಲ್ಲ. ವಕೀಲ ಪರಿಷತ್ತಾಗಲಿ, ವಕೀಲ ಸಂಘ ಆಗಲಿ, ಈ ಒಂದು ಇದಕ್ಕೆ ಇವತ್ತಿನ್ನೂ ವಕೀಲ ಸಂಘದ ನಿರ್ಣಯ ಇನ್ನೂ ಸರ್ವ ಸದಸ್ಯರ ಸಭೆ ನಡೀತದೆ. ಅದರಲ್ಲಿ ಸೂಕ್ತ ನಿರ್ಧಾರವನ್ನು ತೆಗೆದುಕೊಂಡು ನಾವು ಇದನ್ನು ಮುಂದುವರಿಸುತ್ತೇವೆ. ಎಸ್ ಸರ್, ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ SITಯ ವರದಿ ಏನಿದೆ, ತನಿಖಾ ವರದಿ ಬರೋವರೆಗೂ ಕೂಡ ನಾರಂಗ್ ಅವರ ಒಂದು ತನಿಖೆಗೆ ತಡೆಯಾಜ್ಞೆಯನ್ನ ನೀಡಿರುವಂತಹದ್ದು. ಈ ಜುಲೈ 6ರವರೆಗೆ ಈ ಒಂದು ತನಿಖೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇತ್ತು. ಹರಿಯವರ ಇಷ್ಟೇ ಆಯ್ತು, ಅವ್ರ ಕಡೆ ವರದಿ ಕೊಡೋಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಇನ್ನೊಂದೇನೆಂದರೆ, ಇದರಲ್ಲಿ ರೆಸ್ಪಾಂಡೆಂಟ್ಸು ಲೋಕಾಯುಕ್ತ ಅಂತ ಮಾಡಿರ್ತಾರೆ, ರಿಜಿಸ್ಟ್ರಾರ್ ಲೋಕಾಯುಕ್ತ ಅಂತ. ಅವ್ರ ಕಡೆಯಿಂದ ಯಾರು ಇದನ್ನು ವಿರೋಧಿಸಲ್ಲ, ಅವ್ರು ಸಪೋರ್ಟ್ ಮಾಡ್ತಾರೆ ಇನ್ನೊಬ್ಬರಿಗೆ. ನನ್ನ ಇದೇನೆಂದರೆ, ಈ ಸಾರ್ವಜನಿಕ ಹಿತಾಸಕ್ತಿ ಇದ್ದವರು ಇದರಲ್ಲಿ ಇಂಪ್ಲೀಡ್ ಆಗಬೇಕು ಮತ್ತು ಸರಿಯಾದ ವಾದ ಮಾಡಬೇಕಾಗ್ತದೆ. ಅದರಿಂದ ಅಂತೂ ನಾನು ನೆನೆಸಿರಲಿಲ್ಲ ಇದು ಇಂಟ್ರಿಮ್ ಆರ್ಡರ್ ಬರ್ತದೆ ಅಂತ. ಯಾಕಂದರೆ ಕಾನೂನು ಚೌಕಟ್ಟಲ್ಲಿ ನನಗೆ ಅರ್ಥ ಆದಂಗೆ ಉಪಲೋಕಾಯುಕ್ತರು ಪೊಲೀಸ್ ಅಧಿಕಾರಿಗೆ ಕೊಟ್ಟಂಥ ಆದೇಶ ಸರಿಯಾಗಿದೆ ಕಾನೂನಿನಲ್ಲಿ. ಯಾಕಂದರೆ ಒಬ್ಬರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆ ಆಧಾರದ ಮೇಲೆ ಇದು ಒಂದು ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಅಲ್ಲ, ಬಟ್ ಇನ್ವೆಸ್ಟಿಗೇಷನ್ ಟು ಫೈಂಡ್ ಔಟ್ ವೆದರ್ FIR ಶುಡ್ ಬಿ ಫೈಲ್ಡ್ ಆರ್ ನಾಟ್ ಅಂತ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್. ಅದು ಮಾಡೋಕ್ಕೆ ಬಿಡಬೇಕಾಗಿತ್ತು. ಈಗ ಮತ್ತೆ ಎಲ್ಲವೂ ಕೂಡ SIT ಮೇಲೆಯೇ ಅವಲಂಬಿತವಾಗಿರುವಂತಹ ಸದ್ಯದ ಮಟ್ಟಿಗೆ SIT ಮೇಲೆಯೇ ಅವಲಂಬಿತವಾಗಿರುವಂತಹದ್ದು. ಆದರೆ 3 ಗಂಟೆಗೆ ಸದನದಲ್ಲಿ ಈ ಕುರಿತಾಗಿ ಚರ್ಚೆ ನಡೆಯುವ ಸಾಧ್ಯತೆಗಳು ಇವೆ. ಈಗಾಗಲೇ ಸ್ಪೀಕರ್ ಕಾಗೋಡು ತಿಮ್ಮಪ್ಪ ಅವರು, ಆದರೆ ಅದರಿಂದ ಏನು ಫಲ ಬರ್ತದೆ ಅಂತ ಗೊತ್ತಿಲ್ಲ. ಈ ಸ್ಟೇ ಆರ್ಡರಿಂದಾಗಿ ಇನ್ನೇನು ಡೈರೆಕ್ಷನ್ಸ್ ಕೊಡುವಂಗಿಲ್ಲ ಸದನ. ಸರ್, ಇವಾಗ ಪ್ರತಿಪಕ್ಷಗಳಾಗಿರ್ಲಿ ಅಥವಾ ರಾಜಕೀಯ ಮುಖಂಡರು ಯಾರು ಮಿಸ್ಟರ್ ಕ್ಲೀನ್ ಅನ್ನುವ ಹೆಸರನ್ನ ಪಡ್ಕೊಂಡಿರ್ತಾರೆ, ಅವರು ಈಗ ಎಚ್ಚೆತ್ಕೊಳ್ಬೇಕಾದಂತಹ ಸಂದರ್ಭ ಅಂತ ಹೇಳ್ತೀರಾ? ಯಾಕಂದ್ರೆ ಸಮಾಜಕ್ಕೆ ಅವರು ಏನು ಕೊಡ್ತಿದ್ದಾರೆ ಅನ್ನೋದೇ ಅಂತಿಮವಾಗಿ ನಿಲ್ಲುವಂತಹದ್ದು. ಜನರಿಗೆ ಏನು ಕೊಡ್ತಾ ಇದ್ದಾರೆ, ಜನರ ಜೀವನಕ್ಕೆ, ಮುಂದಿನ ಪೀಳಿಗೆಗೆ ಏನು ಕೊಡ್ತಾ ಇದ್ದಾರೆ, ನಾವು ಲೋಕಾಯುಕ್ತನ ಉಳಿಸೋದ್ರ ಮೂಲಕ ಅನ್ನೋದು ಕೂಡ ಈಗ ಬಹಳ ಮುಖ್ಯ ವಿಷಯ ಪಡ್ಕೊಳ್ತಾ ಇರುವಂತಹದ್ದು. ಸೊ ರಾಜಕಾರಣಿಗಳ ಹಿತಾಸಕ್ತಿ ಈ ವಿಷಯದಲ್ಲಿ ಈಗ ಎಷ್ಟರ ಮಟ್ಟಿಗೆ ಕೆಲಸ ಮಾಡಬೇಕು ಅಂತೀರಿ? ಸದನದಲ್ಲಿ ಈಗಾಗಲೇ ಚರ್ಚೆಗೆ ಅವಕಾಶ ಸಿಕ್ಕಿದೆ. ಜನತಾ ಪ್ರತಿನಿಧಿಗಳು ಅವರು ಒಂದು ಸರಿಯಾದ ಅದನ್ನು ಡಿಸಿಷನ್ ತಗೊಂಡು ಮತ್ತೆ ಅದನ್ನು ಮುಂದುವರಿಸಿದ್ರೆ ಖಂಡಿತ ನಮ್ಮ ಸಮಾಜಕ್ಕೆ ಒಳ್ಳೆಯದಾಗ್ತದೆ. ಆದರೆ ಅದನ್ನು ಮಾಡದೆ ಹೋದರೆ ರಿಯಾಕ್ಷನ್ ಇದು ವಿಲ್ ಬಿ ಡಿಫ್ರೆಂಟ್. ಈಗ ಸರ್ಕಾರದ ರಿಯಾಕ್ಷನ್ ಅಂತೂ ಬಹಳ ನೀರಸವಾಗಿದೆ ಸರ್. ಅದು ಸಿದ್ದರಾಮಯ್ಯ SITಯನ್ನು ನೇಮಕ ಮಾಡಿದಾಗಲೇ ನನಗಾಯ್ತು ಇದು ಸರ್ಕಾರ ಇನ್ನು ಇದರ ಬಗ್ಗೆ ಇನ್ನೇನು ಕಾಳಜಿ ವಹಿಸಲ್ಲ, ಮಾಡ್ಕೊಂಡು ಹೋಗ್ಲಿ, ಅವರ ಮರ್ಯಾದೆ ಅವರೇ ತಗೊಂಡು ಹೋಗ್ಲಿ ಅಂತ ಆ ಒಂದು ನಿಟ್ಟಿನಲ್ಲಿದ್ದಾರೆ. ಅಂತೂ
ಇದರಲ್ಲಿ ಸರ್ಕಾರ ಕೂಡ ಒಂದು ರೀತಿಯಲ್ಲಿ ವಿಚಾರಣೆಗೆ ಅಡ್ಡ ಬರ್ತಾ ಇದೆ ಅಂತ ನಂಗೆ ಕಾಣಿಸ್ತದೆ. ಲೋಕಾಯುಕ್ತದ ಒಂದು ಹಿನ್ನೆಲೆಯನ್ನು ನೋಡಿದಾಗ, ಲೋಕಾಯುಕ್ತದ ಒಂದು ಯಾವ ವಿಷಯಗಳನ್ನು ತಂದು ಜನರ ಮುಂದೆ ಇಟ್ಟಿತ್ತು, ಯಾವ ಭ್ರಷ್ಟಾಚಾರವನ್ನು ತಂದು ಜನರ ಮುಂದೆ ಇಟ್ಟಿತ್ತು, ಅವೆಲ್ಲವನ್ನ ನೋಡಿದಾಗ ಇನ್ನು ಮುಂದಿನ ದಿನಗಳಲ್ಲಂತೂ ಬಹಳ ಸ್ಪೀಡಾಗಿ ಲೋಕಾಯುಕ್ತ ಕೆಲಸ ಮಾಡುತ್ತೆ ಅನ್ನುವ ನಿರೀಕ್ಷೆಗಳಿದ್ವು ಸರ್. ಭೂ ಹಗರಣ ಆಗಿರಬಹುದು ಅಥವಾ ಗಣಿ ಹಗರಣ ಆಗಿರಬಹುದು, ಅಧಿಕಾರಿಗಳ ಮನೆ ಮೇಲೆ ರೇಡ್ ಮಾಡಿದ ಸಂದರ್ಭದಲ್ಲಿ ಆಗಿರಬಹುದು, ಕೋಟ್ಯಾನುಕೋಟಿ ಆಸ್ತಿಗಳನ್ನು ವಶಪಡಿಸಿಕೊಂಡು ನೋಡಿ ನಿಮ್ಮ ಆಸ್ತಿಯನ್ನು ಈ ಮಟ್ಟಕ್ಕೆ ಕೊಳೆ ಹೊಡೆದಿದ್ದಾರೆ ಅಂತ ನೀವು ಜನರ ಮುಂದೆ ಇಟ್ಟಾಗ ಜನರಿಗೆ ಒಂದು ದೊಡ್ಡ ನಿರೀಕ್ಷೆ ಇತ್ತು, ಒಂದು ದೊಡ್ಡ ನಿರೀಕ್ಷೆ. ಯಾವ ರಾಜಕಾರಣಿಗಳ ಮೇಲೂ ಆ ನಿರೀಕ್ಷೆ ಇಲ್ಲ, ಯಾವ ಅಧಿಕಾರಿಗಳ ಮೇಲೂ ನಿರೀಕ್ಷೆ ಇಲ್ಲ, ಯಾವ ಪೊಲೀಸ್ ಇಲಾಖೆ ಮೇಲೂ ಆ ನಿರೀಕ್ಷೆ ಇರಲಿಲ್ಲ. ಆದರೆ ಈ ಎಲ್ಲ ಹಗರಣವನ್ನ ಈಗ ಸರ್ಕಾರದ ನಡೆಯಾಗಿರ್ಲಿ, ಲೋಕಾಯುಕ್ತ ನ್ಯಾಯಮೂರ್ತಿಗಳ ನಡೆಯಾಗಿರ್ಲಿ, ಇವೆಲ್ಲವನ್ನ ಸುಳ್ಳು ಮಾಡಕ್ಕೆ ಹೊರಟಿದೆಯಾ ಸರ್? ಇನ್ನು ಮುಂದೆ ನಾವು ಲೋಕಾಯುಕ್ತವನ್ನ ನಂಬೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಸಾರೋದಕ್ಕೆ ಹೊರಟಿದೆಯಾ? ಸಾಧ್ಯತೆ ಇದೆ. ಸುಮಾರು 86-90ನೇ ದಶಕಗಳಲ್ಲಿ ಭ್ರಷ್ಟಾಚಾರ ಆ ಮಟ್ಟಕ್ಕೆ ಹೋಗಿತ್ತು. ಆವಾಗ ಲೋಕಾಯುಕ್ತ ಸಂಸ್ಥೆ ಬಂದು ಕೆಲಸ ಮಾಡಿದ್ರಿಂದ ಜನರಿಗೆ ಒಂದು ಆಸೆ ಇದಾಗಿತ್ತು, ಇಲ್ಲೊಂದು ಸಂಸ್ಥೆ ಇದೆ, ಅದು ಕೆಲಸ ಮಾಡ್ತಾ ಇದೆ ಅಂತ. ಭ್ರಷ್ಟಾಚಾರ ಕಮ್ಮಿ ಆಗಿಲ್ಲ, ಜಾಸ್ತಿನೇ ಆಗಿದೆ. ಆ ಒಂದು ಮಟ್ಟದಲ್ಲಿ ಇವಾಗ ಲೋಕಾಯುಕ್ತ ಸಂಸ್ಥೆ ಏನೂ ಕೆಲಸ ಮಾಡಲ್ಲ, ಅದೂ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ ಅಂದರೆ ಭಾಳ ಬೇಜಾರಿನ ವಿಚಾರ. ಒಂದು ಸಣ್ಣ ಕಲ್ಪನೆ ಆದ್ರೂ ಮಾಡ್ಕೊಳ್ಳಕ್ಕೆ ಆಗಿತ್ತ ಸರ್? ನೀವು ಹಗರಣಗಳನ್ನ ಹೊರಗೆ ತಂದಾಗ, ನಿಮ್ಮ ಅಧಿಕಾರಿಗಳು ಕೆಲಸ ಮಾಡುವ ರೀತಿ ನೋಡಿದಾಗ, ಹಗಲು ರಾತ್ರಿ ಆ ಹಗರಣಗಳನ್ನ ಬಯಲಿಗೆಳೆಯೋದಕ್ಕೆ ನೀವು ಪಟ್ಟಂತಹ ಶ್ರಮದ ಸಂದರ್ಭದಲ್ಲಿ ಒಂದು ಸಣ್ಣ ಕಲ್ಪನೆ, ಮುಂದಿನ ದಿನಗಳಲ್ಲಿ ಲೋಕಾಯುಕ್ತ ಭ್ರಷ್ಟಾಚಾರಕ್ಕೆ ಮೂಲವಾಗುತ್ತೆ ಅಥವಾ ಲೋಕಾಯುಕ್ತ ಕಚೇರಿ ಎಲ್ಲಿ ಅಧಿಕಾರಿಗಳ ಭ್ರಷ್ಟ ಡಾಕ್ಯುಮೆಂಟ್ಗಳನ್ನ ಹಿಡಿದು ಓಡಾಡ್ತಾ ಇದ್ರು, ಅವರನ್ನ ಬಯಲಿಗೆಳೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು, ಅಂತಹದ್ದೇ ಒಂದು ಕಚೇರಿಯಲ್ಲಿ ಕೂತು ಡೀಲಿಂಗ್ಗಳಿಗೆ ಇಳಿಬಹುದು, ಕೋಟ್ಯಾನುಕೋಟಿ ಕೇಳಬಹುದು, ಲಂಚ ಸ್ವೀಕಾರಕ್ಕೆ ಏಜೆಂಟ್ಗಳು ಕೆಲಸ ಮಾಡಬಹುದು ಲೋಕಾಯುಕ್ತ ಕಚೇರಿಯಲ್ಲಿ ಅಂತ. ಹೌದು, ಇದನ್ನೆಲ್ಲ ಕಂಡಾಗ ನನಗೂ ಒಂಥರದ ಡಿಪ್ರೆಷನ್ ಆಗ್ತಿದೆ. ಆ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದು, ಅದರ ಅನುಭವ, ಅದರಿಂದ ನನಗೆ ಬಂದಂಥ ತೃಪ್ತಿ, ಒಬ್ಬ ಭ್ರಷ್ಟನನ್ನು ಹಿಡಿದು ಕೋರ್ಟ್ ಮೆಟ್ಲು ಹತ್ತಿಸೋದು, ಆತನ ಆಸ್ತಿಯನ್ನು ವಶಪಡಿಸಿಕೊಳ್ಳುವುದು, ಇದೆಲ್ಲ ನನಗಂತೂ ಭಾಳ ಖುಷಿ ತರ್ತಾ ಇತ್ತು ಆವಾಗ. ಇವಾಗ ಇದ್ದದ್ದು ಒಂದು ಸಂಸ್ಥೆ, ಅದರ ಮೇಲೆ ನಂಬಿಕೆ, ನಾನು ಇದರಲ್ಲಿ ನನಗೆ ನಂಬಿಕೆ ಇಲ್ಲ ಅಂತ ನಾನು ಹೇಳ ಬಯಸ್ತೇನೆ. ಏನ್ ಹೇಳ್ತೀರಾ ಮುನಿಯಪ್ಪ ಅವರೇ? ಸಂತೋಷ್ ಹೆಗಡೆ ಅವರು ಹೇಳ್ತಾರೆ, ನಾನು ಒಂಥರ ಡಿಪ್ರೆಷನ್ ಒಳಗಾಗ್ಬಿಟ್ಟಿದ್ದೀನಿ ಇವಾಗ ಎಲ್ಲ ಅನ್ಬೋದು. ಬಟ್ ಎಲ್ಲರೂ ಭಾಸ್ಕರ್ ರಾವ್ ಆಗಿರಲ್ಲ, ಮುಂದೆ ಒಳ್ಳೆಯವರು ಬರ್ಬೋದು. ನಮ್ಮ ಸಂತೋಷ್ ಹೆಗಡೆ ಅವರಂತವ್ರು ಬರೋಕ್ಕಾಗದಿದ್ರು ಅವರಲ್ಲಿ ಅರ್ಧ ಮಟ್ಟಕ್ಕಾದರೂ ಉತ್ತಮರು ಬರ್ಬೋದು. ಆ ಸಮಸ್ಯೆ ಸರಿ ಹೋಗ್ತದೆ. ನಾನು ಅದಕ್ಕೆ ಬರಲ್ಲಪ್ಪ, ಇನ್ನು ಮುಂದೆ ಯಾವ ಸರ್ಕಾರಿ ಕೆಲಸಕ್ಕಾಗಲಿ ರಾಜಕೀಯ ಕೆಲಸಕ್ಕಾಗಲಿ ನಾನು ಬರಲ್ಲ ಅಂಥವ್ರು ಇಲ್ಲದೆ ಕಡಿಮೆ ಇದ್ರೂ ಯಾರೋ ಒಬ್ರು ಇರ್ತಾರೆ. ಆ ಸಂಸ್ಥೆ ಇಲ್ಲ ಅಂದರೆ ಜನ ಆಕ್ರೋಶ ಆಗ್ತದೆ, ಜನ ಪ್ರತಿಭಟನೆ ಆಗ್ತದೆ. ಜನ ಎಷ್ಟು ದಿನ ಅಂತ ನೋಡ್ತಾರೆ. ಇದೇ ನಡ್ಕೊಂಡು ಹೋದರೆ ಯಾರು ಅನೇಕ ಸಂಘ ಸಂಸ್ಥೆಗಳಿದ್ದಾವೆ, NGOs ಇದ್ದಾವೆ, ಎಲ್ಲ ಪ್ರತಿಭಟನೆ ಮಾಡ್ತಾರೆ. ಈಗ ಬಹುಶಃ ಜನಶಕ್ತಿಯ ಆ ಒಂದು ಪವರ್ ಏನು ಅಂತ ತೋರಿಸುವಂತಹ ಸಮಯ ಏನಾದ್ರು ಬರಬಹುದೇನೋ. ಸಂತೋಷ್ ಹೆಗಡೆ ಅವರು ಈಗಾಗಲೇ ಹೇಳ್ತಾ ಇದ್ರು, ಅಣ್ಣಾ ಹಜಾರಿಯ ಒಂದು ಪ್ರೊಟೆಸ್ಟ್ ಅನ್ನ ನಾವು ನೋಡಿದ್ವಿ, ಯಾವ ರೀತಿ ಡೆವಲಪ್ ಆಯ್ತು, ಇದು ಅದೇ ತರ ಆಗ್ತದೆ ಇಲ್ಲಿ. ಎಸ್ ಸರ್, ನಿಮ್ಮ ಜೊತೆ ಚರ್ಚೆ ಮುಂದುವರಿಸೋದಕ್ಕೆ ಮುಂಚೆ ವೀಕ್ಷಕರಿಗೆ ಒಂದು ಚಿಕ್ಕ ಬ್ರೇಕ್ ತೆಗೆದುಕೊಳ್ಳುವಂತಹ ಸಮಯ. ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ಸಂತೋಷ್ ಹೆಗಡೆ ಅವರು ಹೇಳಿದ್ರು, ಸಣ್ಣ ಕಲ್ಪನೆಯೂ ನನಗೆ ಇರಲಿಲ್ಲ, ನಾನು ಕೆಲಸ ಮಾಡಿದಂತಹ ಸಂಸ್ಥೆ, ನನಗೆ ಜೀವನದಲ್ಲಿ ಹೆಚ್ಚು ತೃಪ್ತಿ ಕೊಟ್ಟಂತಹ ಸಂಸ್ಥೆಯೇ ಭ್ರಷ್ಟಾಚಾರದ ಕೂಪದಲ್ಲಿ ನರಳುತ್ತೆ ಅನ್ನುವ ಸಣ್ಣ ಕಲ್ಪನೆಯೂ ನನಗೆ ಇರಲಿಲ್ಲ. ಬಹುಶಃ ಇದರಿಂದ ನನಗೆ ಇವಾಗ ಡಿಪ್ರೆಷನ್ ಬಂದರೂ ಬರಬಹುದು ಅನ್ನುವಂತಹ ಮಾತಾಡ್ತಿದ್ದಾರೆ. ಇಡೀ ರಾಜ್ಯದಾದ್ಯಂತ ಈಗ ಜನ ಕೇಳ್ತಾ ಇರುವಂತಹ ಒಂದೇ ಪ್ರಶ್ನೆ, ನಮ್ಮ ಲೋಕಾಯುಕ್ತವನ್ನ ನಮಗೆ ಅಷ್ಟೇ ದಕ್ಷ ಅಷ್ಟೇ ಪ್ರಾಮಾಣಿಕವಾಗಿ ಉಳಿಸ್ಕೊಡಿ ಅಂತ. ಆದರೆ ನ್ಯಾಯಮೂರ್ತಿಗಳಾದಂತಹ ಭಾಸ್ಕರ್ ರಾವ್ ಅವರು ಯಾವ ಕಾರಣಕ್ಕೂ ನಾನು ನನ್ನ ಕುರ್ಚಿಯನ್ನು ಬಿಟ್ಟು ಎದೊಳೋದಿಲ್ಲ, ನಿಮ್ಗೆ ಏನು ತನಿಖೆ ಮಾಡಬೇಕು ಅನ್ಸುತ್ತೆ ಮಾಡಿ, 1 ವಾರದ ಕಾಲ ನನಗೆ ಅವಕಾಶ ಕೊಡಿ ಅಂತ. ಹಾಗಾದರೆ ಈ 1 ವಾರಗಳ ಕಾಲ ಅವರು ನಿರೀಕ್ಷೆ ಮಾಡ್ತಾ ಇರೋದಾದ್ರೂ ಏನು, ಈ 1 ವಾರಗಳ ಕಾಲ ಆಗಬೇಕಾಗಿರುವಂತಹ ಕೆಲಸ ಏನು ಅನ್ನೋದು ನಮ್ಮ ಪ್ರಶ್ನೆ. ಚರ್ಚೆ ಮುಂದುವರಿಯುತ್ತೆ, ಅದಕ್ಕೂ ಮುಂಚೆ ಒಂದು ಸಣ್ಣ ಬ್ರೇಕ್.